ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯಾಂತರ ತೊಗರಿ ಬೆಳೆದು ವಿಮೆ ಬಂದಿದೆಯೇ ಹೇಗೆ? ನಮಸ್ಕಾರ, ನಾನು ಮಂಜುನಾಥ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಚಿತ್ರದುರ್ಗದಿಂದ ಮಾತಾಡ್ತಾ ಇದ್ದೀನಿ. ಚಳ್ಳಕೆರೆ ತಾಲೂಕಿನಲ್ಲಿ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಸತತವಾಗಿ 4 ವಾರ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 1 ರಿಂದ 2 ವಾರ, ಅಂದರೆ 2 ಸೇರಿಕೊಂಡು 5 ರಿಂದ 6 ವಾರ ಸತತವಾಗಿ ಮಳೆ ಕೊರತೆ ಇದ್ದಿದ್ದಕ್ಕಾಗಿ ಇಲ್ಲಿ ಬೆಳೆನೂ ಸಹ ಭಾಳಷ್ಟು ಬೆಳವಣಿಗೆಯನ್ನು ಕುಂಠಿತವಾಗಿತ್ತು. ಇಳುವರಿ ಬರ್ತಕ್ಕಂಥ ಸಾಧ್ಯತೆ 50% ಕಡಿಮೆ ಆದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ಅಂತ್ಯಕ್ಕೆ ನಡೆದ KDP ಸಭೆಯಲ್ಲಿ ಮಾನ್ಯ ಶಾಸಕರು ರಘುಮೂರ್ತಿ ಸಾಹೇಬರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ನಾವು ರೈತರಿಗೆ ಬೆಳೆ ವಿಮೆ ಯೋಜನೆಯಡಿ ಒಂದು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿದಾಗ ಇಲ್ಲಿ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿ ತಿಳಿಸಿದಾಗ ಅದಕ್ಕೆ ಪೂರಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಈ ಪ್ರತಿಕೂಲ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಕೊಡೋ ರೀತಿಯಲ್ಲಿ ತಾಲೂಕಿನ ರೈತರಿಗೆ ಕೊಡೋ ರೀತಿಯಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ತದನಂತರ ನಾವು ಕೃಷಿ, ಕಂದಾಯ, ತೋಟಗಾರಿಕೆ ಮತ್ತು ನಮ್ಮ ಬೆಳೆ ವಿಮೆ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಬೆಳೆ ಸಮೀಕ್ಷೆಯನ್ನು ಮಾಡಿ 50%ಕ್ಕಿಂತ ಹೆಚ್ಚು, ಅಂದರೆ 57-58%ವರೆಗೂ ಇಳುವರಿ ಕುಂಠಿತ ಆಗ್ತಕ್ಕಂಥ ಸಂಭವ ಆ ದಿನಗಳಲ್ಲಿ ಕಂಡು ಬಂದಿರತಕ್ಕಂಥದ್ದಿತ್ತು. ಅದಕ್ಕೆ ಪೂರಕವಾಗಿ ಏನು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ 3850 ಜನ ರೈತರು ಈ ತೊಗರಿ ಬೆಳೆ ವಿಮೆ ಮಾಡಿಸಿರ್ತಕ್ಕಂಥ ರೈತರಿಗೆ ಇವತ್ತು ಮಧ್ಯಂತರ ಬೆಳೆ ವಿಮೆ ಪರಿಹಾರವಾಗಿ 357 ಲಕ್ಷ, ಅಂದರೆ 3,57,82,000 ರೂಪಾಯಿ ಈಗ ಬಿಡುಗಡೆ ಹಂತದಲ್ಲಿ ಇರ್ತಕ್ಕಂಥದ್ದಿದೆ. ಈಗಾಗಲೇ ಅದನ್ನು ನಮ್ಮ ಸಂರಕ್ಷಣಾ ಪೋರ್ಟಲ್ ಮೂಲಕ ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದಿದೆ. ಇನ್ನು ರೈತರ ಖಾತೆಗೆ ಶೀಘ್ರದಲ್ಲೇ ಅದು ಜಮಾ ಆಗ್ತಕ್ಕಂಥದ್ದಿದೆ. ಈಗ ಆಲ್ರೆಡಿ ಅತಿವೃಷ್ಟಿ ಏನಾದರೂ ಬೆಳೆ ಪರಿಹಾರ ಬಂದಿದೆ ಸರ್? ಅತಿವೃಷ್ಟಿ ಇಲ್ಲ, ಅತಿವೃಷ್ಟಿ ನಮ್ಮಲ್ಲಿ ಇಲ್ಲ. ಅತಿವೃಷ್ಟಿ ಇದೆ. ಟೋಟಲ್ ಎಷ್ಟು ಫಲಾನುಭವಿಗಳಿದ್ದಾರೆ ಸರ್ ರೈತರು? ನಮ್ಮಲ್ಲಿ 3850 ಜನ ರೈತರು. ಸರ್, ಈಗಾಗಲೇ ಪರಿಹಾರ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೈತರು ಕಂಪ್ಯೂಟರ್ ಸೆಂಟರ್ ಮುಂದೆ ಕಾಯ್ತಾ ಇದ್ದಾರೆ. ಇದು ಬಂದಲ್ಲ, ಬಿಡುಗಡೆ ಈಗ ಏನು ಕಟ್ಟಿರ್ತಕ್ಕಂಥ ರೈತರಿದ್ದಾರೆ 3850 ಜನಕ್ಕೆ 3,57,82,000 ರೂಪಾಯಿ ಅವ್ರಿಗೆ ಜಮಾ ಆಗುತ್ತೆ. ಅದೇನಾದರೂ ದಿನಾಂಕ ಏನೋ ಗಡುವಿದೆಯಾ? ಏನಾದರೂ ದಿನಾಂಕ ಈಗ ಈ ಒಂದು ವಾರದಲ್ಲೇ ಬಿಡುಗಡೆ ಆಗುತ್ತೆ. ಒಂದು ವಾರದಲ್ಲಿ ಶೇಂಗಾಗೆ ಸಂಬಂಧಪಟ್ಟ ಹಾಗೆ ಇತರೆ ಬೆಳೆಗಳು, ಮುಂಗಾರಿನ ಇತರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಬಹುಶಃ 8-10 ದಿನಗಳ ಒಳಗೆ ಇದನ್ನು ಸಹ ಇತ್ಯರ್ಥ ಆಗ್ತಕ್ಕಂಥದ್ದಿದೆ. ಅದು ಮಧ್ಯಂತರ ಅಲ್ಲ, ಬೆಳೆ ಕಟಾವು ಪ್ರಯೋಗಗಳನ್ನು ಆಧರಿಸಿ ಇಳುವರಿಯ ಕೊರತೆ ಏನಿದೆ ಅದಕ್ಕೆ ಪೂರಕವಾಗಿ ಬೆಳೆ ವಿಮೆ ಇತ್ಯರ್ಥ ಆಗ್ತಕ್ಕಂಥದ್ದಿದೆ. ಅದನ್ನು ಸಹ ಬಹುಶಃ 8-10 ದಿನ. ಈ ಬಾರಿ ಎಷ್ಟು ಪರ್ಸೆಂಟೇಜ್ ಏನಾದರೂ ಹಾಕಿದ್ರೆ? ಅದಿನ್ನು ಆಗಿದೆ. ಕೆಲವ್ರಿಗೆ ಏನಾಗಿದೆ ಅಂದರೆ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನ ಮಾಡತಕ್ಕಂಥದ್ದು 2016ರಲ್ಲಿ ಮಾದರಿಯಾಗಿಯೇ ಇಡೀ ದೇಶಕ್ಕೆ ಮಾದರಿಯಾಗಿಯೇ ಮಾಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಪೂರಕವಾಗಿ ರೈತರು ಏನು ಬೆಳೆ ಬೆಳೆದಿದ್ದಾರೆ ಅವರ ಸರ್ವೆ ನಂಬರಲ್ಲಿ, ಅವರ ಇಸ್ಸಾ ನಂಬರಲ್ಲಿ ಆ ಬೆಳೆ ದಾಖಲಾಗಿರುತ್ತೆ. ಅದಕ್ಕೆ ಪೂರಕವಾಗಿ ಈಗ ಆಧಾರನೂ ಸಹ ಅವರ ಸರ್ವೆ ನಂಬರ್ ಅಥವಾ ಪಹಣಿಗೆ ಆಧಾರನೂ ಸಹ ಜೋಡಣೆಯಾಗಿರ್ತಕ್ಕಂಥದ್ದಿದೆ. ಈ ಸರ್ವೆ ನಂಬರ್ಗೂ ನಂತರ ಆ ಬೆಳೆ ಬೆಳೆದಿರ್ತಕ್ಕಂಥದ್ದಕ್ಕೂ ಅವರು ಬೆಳೆ ತುಂಬಿರ್ತಕ್ಕಂಥದ್ದಕ್ಕೂ ಅವರ ಅಕೌಂಟ್ ಮೂಲಕನೇ ಈ ಬೆಳೆ ವಿಮಾ ಕಂಪನಿಗೆ ಅದನ್ನು ಹಣನೂ ತುಂಬಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಎಲ್ಲ ಹಂತಗಳಲ್ಲಿ ಅವರ ಅಕೌಂಟ್ ನಂಬರ್ ಆಗ್ಬೋದು, ಪಹಣೆ ಇರ್ಬೋದು, ಆಧಾರ್ ಇರ್ಬೋದು, ಇವು ಎಲ್ಲನೂ ಸಹ ಒಂದಕ್ಕೊಂದು ಜೋಡಣೆ ಆಗಿ ಇದನ್ನು ಸಂರಕ್ಷಣೆ ತಂತ್ರಾಂಶಕ್ಕೆ ಜೋಡಣೆ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಅವರು ಕಂಪ್ಯೂಟ್ರಲ್ಲೇ ಅಥವಾ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು ಅವ್ರ ಸ್ಟೇಟಸ್, ನನ್ನ ಸ್ಥಿತಿ, ನನ್ನ ಬೆಳೆ ವಿಮೆ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ಅದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಆತಂಕ ಪಡೋದು ಯಾವ ರೀತಿಯಲ್ಲಿ ನೋಡ್ಬೋದು ಸರ್? ಅದಕ್ಕೆ ಅದ್ರ ಆಪ್ ಇದೆಯಾ ಅಥವಾ ಹೆಂಗೆ? ಹೌದೌದು, ಬೆಳೆ ಸ್ಥಿತಿ ಹೆಂಗೆ ಬೆಳೆ ಸ್ಥಿತಿ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನಾ ಅದು ಆ್ಯಪ್ ಇರತಕ್ಕಂಥದ್ದು. ಈ ಬಾರಿ ವಿಮೆಗೆ ಎಷ್ಟು ಜನ ನೋಂದಾಯಿಸ್ಕೊಂಡಿರೋ ಸರ್ ರೈತರು? ನಮ್ಮ ಜಿಲ್ಲೆಯಲ್ಲಿ 88,000 ಜನ ನೋಂದಣಿ ಮಾಡಿರ್ತಕ್ಕಂಥದ್ದಿದೆ. ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಇದರಲ್ಲಿ 36,000 ಜನ ಶೇಂಗಾ ಬೆಳೆಗೆ ನೋಂದಣಿ ಮಾಡ್ಕೊಂಡಿರ್ತಕ್ಕಂಥದ್ದಿದೆ. ತೊಗರಿಗೆ 3,850 ಜನ ನೋಂದಣಿ ಮಾಡಿರುವಂಥದ್ದಿದೆ. ಅವ್ರಿಗೆ ಜಮಾ ಆಗಲಾರ್ದೆ ಇರ್ತಕ್ಕಂಥ ಕೇಸ್ಗಳು ಹಾಗೆ ಉಳ್ಕೊಳ್ತವೆ. ಮಿಸ್ಮ್ಯಾಚ್ ಯಾಕೆ ಆಗಿದೆ ಅಂತಕ್ಕಂಥದ್ದು ಅದನ್ನು ಪರಿಶೀಲನೆ ಮಾಡ್ಬೋದು. ಮಿಸ್ಮ್ಯಾಚ್ ಆಗಿರ್ತಕ್ಕಂಥದ್ದು ಪರಿಶೀಲನೆ ಮಾಡೋದಕ್ಕೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಮಾನದಂಡಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಟ್ಟಿದೆ. ಅದಕ್ಕೆ ಪೂರಕವಾಗಿ ಪರಿಶೀಲನೆ ಆದ ನಂತರ ಮುಂದಿನ ಕ್ರಮ ಜರುಗಿಸ್ತೀವಿ.